ಬಸವೇಶ್ವರ ನಗರದ ಪುಣ್ಯ ಆಸ್ಪತ್ರೆಯಲ್ಲಿ ಸ್ವಾಮಿ ವಿವೇಕಾನಂದರ ಬರ್ತ್ಡೇ ಅದರ ಪ್ರಯುಕ್ತವಾಗಿ ಯೂತ್ ಡೇ ಅಂತ ನಾವು ಇಡೀ ಜನವರಿ ತಿಂಗಳು ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸ್ಕೊಂಡಿದ್ದೀವಿ. ಇದನ್ನು ಉದ್ಘಾಟನೆ ಮಾಡಿದಂಥವರು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖಾಮಠದ ವಿಜಯನಗರ ಶಾಖಾಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಗಳು ಮತ್ತು RSSನ ಮುಖ್ಯ ಕಾರ್ಯವಾಹಕರಾಗಿದ್ದಂಥ ತಿಪ್ಪೇಸ್ವಾಮೀಜಿಯವರು ಮುಖ್ಯ ಅತಿಥಿಗಳಾಗಿದ್ದರು. ಮತ್ತು IMAನ ರೆಪ್ರೆಸೆಂಟ್ ಮಾಡಿ ಡಾಕ್ಟರ್ ಸತ್ಯವತಿ ಅವರಿದ್ದರು. ಇವರೆಲ್ಲ ಸಮ್ಮುಖದಲ್ಲಿ ಡಾಕ್ಟರ್ ಪುಣ್ಯವತಿ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗ ಮಧ್ಯಾಹ್ನ 11 ಗಂಟೆ 11:30 ಆಗ್ತಾ ಬಂತು. ಸುಮಾರು 28 ಜನ ಡೊನೇಷನ್ ಮಾಡಿದ್ದಾರೆ. ಇನ್ನು 1:30-2 ಗಂಟೆವರೆಗೂ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಹತ್ತಿರ 100 ಜನಕ್ಕಿಂತ ಹೆಚ್ಚಿಗೆ ಡೋನರ್ಸು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಆಲೋಚನೆ ಇದೆ. ಈಗಾಗಲೇ ರಿಜಿಸ್ಟ್ರೇಷನ್ ಕ್ರಾಸ್ ಮೋರ್ ದೆನ್ 50. ಇವತ್ತು ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ತಾಯಿದೆ, ಕಾರ್ಯಕ್ರಮ ನಡೀತಾ ಇದೆ. ಇದೊಂದು ಉದ್ದೇಶ ಏನು ಅಂತಂದರೆ ಬ್ಲಡ್ ಡೊನೇಷನ್ ಮಾಡುವಂಥದ್ದು ಒಂದು ದೊಡ್ಡ ಕಾರ್ಯ. ಡೊನೇಷನ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸ್ಕೊಡುತ್ತೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದ್ರ ನಂತರ ಇನ್ನೊಂದು ಏನು ಅಡ್ವಾಂಟೇಜ್ ಏನು ಅಂತಂದರೆ ನನ್ನ ರಕ್ತದಾನದಿಂದ 3 ಜನಗಳಿಗೆ ಜೀವದಾನ ಸಿಗುವಂಥ ಸಾಧ್ಯತೆ ಇರ್ತದೆ. ಏನು ಅಂತಂದರೆ ಒಂದು ಪ್ಲೇಟ್ಲೆಟ್ ಅಂತ, ಮತ್ತು ಪ್ಯಾಕ್ಸೆಲ್ ಅಂತ, ಮತ್ತು ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಥವಾ WBCs ಅಂತ ಅಂದ್ಬಿಟ್ಟು ರಕ್ತನ ವಿಂಗಡಣೆ ಮಾಡಿ 3 ಅಥವಾ 4 ಜನಕ್ಕೆ ನಾವು ಟ್ರಾನ್ಸ್ಫ್ಯೂಷನ್ ಮಾಡ್ಬೋದು, ಸೇವ್ ಮಾಡ್ಬೋದು. ಈ ಕಾರ್ಯಕ್ರಮನ ನಮ್ಮ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ನವರು ನಮ್ಮ ಕೈ ಜೋಡಿಸ್ಕೊಂಡು ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಉತ್ತಮವಾಗಿರುವಂಥ ಒಂದು ಸಂಸ್ಥೆ, ಅವ್ರ ಜೊತೆಯಲ್ಲಿ ಜೋಡಿಸ್ಕೊಂಡಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳ್ಬೋದು. ಎಲ್ಲರಿಗೂ ನಾನು ಹೇಳುವಂಥದ್ದು ಏನು ಅಂತಂದರೆ ಪ್ಲೀಸ್ ಡೊನೇಟ್ ಬ್ಲಡ್, ಸೇವ್ ಲೈಫ್ ಅಂತ ಹೇಳ್ಬೋದು. ನಮ್ಮ ಒಂದು ಪ್ಯಾಕೆಟ್ ರಕ್ತ 3 ಜನಗಳ ಜೀವನ ಉಳಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಉದಾರ ರೀತಿಯಲ್ಲಿ ನೀವುಗಳು ಬಂದು ಬ್ಲಡ್ ಡೊನೇಷನ್ ಮಾಡಬೇಕು. ಇಲ್ಲೇ ಮಾಡಬೇಕು ಅಂತ ಇಲ್ಲ, ಎಲ್ಲೆಲ್ಲಿ ಪ್ರಾವಿಷನ್ ಇರುತ್ತದೋ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಡಾಕ್ಟರ್, ಪುಣ್ಯ ಆಸ್ಪತ್ರೆ ಇತರೆ ಸಮಾಜಮುಖಿ ಸೇವಾ ಕಾರ್ಯಕ್ರಮ ವರ್ಷದಲ್ಲಿ ಎಷ್ಟು ಮಾಡ್ಬೋದು ಅಂದಾಜು ಮೇಡಮ್? ನೀವು ಯಾವ್ಯಾವ ಕಾರ್ಯಕ್ರಮ ಇಂಥ ಶಿಬಿರಗಳನ್ನ ಯಾವ್ಯಾವ ಮಾಡ್ತಾ ಇದ್ದೀರಾ ಮೇಡಮ್? ಓಕೆ, ಪ್ರತಿ ಒಂದು ತಿಂಗಳಲ್ಲಿ ಒಂದಲ್ಲ ಒಂದು ಕಾರ್ಯಕ್ರಮಗಳು ಆಗ್ತಾನೆ ಇರುತ್ತದೆ. ಈಗ ವಿಮೆನ್ ಹೆಲ್ತ್ ಚೆಕಪ್ ಅಂತ ಮಾಡ್ತಾ ಇರ್ತೀವಿ, ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ ಮಾಡ್ತೀವಿ, ಜನರಲ್ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಒಬೆಸಿಟಿ ಪ್ರೋಗ್ರಾಮ್, ಥೈರಾಯ್ಡ್ ರಿಲೇಟೆಡ್, ಡಯಾಬಿಟಿಕ್ ರಿಲೇಟೆಡ್, ಈ ಥರದ್ದು ಎವ್ರಿ ಮಂತ್ ಒಂದೊಂದು ಆ್ಯಕ್ಟಿವಿಟಿ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ಫೆಬ್ರವರಿ ತಿಂಗಳಲ್ಲಿ ನೆಫ್ರಾಲಜಿ ರಿಲೇಟೆಡ್ ಅಂತಂದರೆ ಕಿಡ್ನಿ ವೈಫಲ್ಯತೆ, ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮಾಡ್ತೀವಿ. ಇದು ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ. ನಮಗೇನು ಬೆನಿಫಿಟ್ ಸಿಗಲಿ ಅಥವಾ ಪ್ರಚಾರ ಸಿಗಲಿ ಅನ್ನೋಂಥದ್ದೇನಿಲ್ಲ. ಇದು ಈವಾಗಲೇ ನಾನು ಮಾಡ್ಕೊಂಡು ಬರ್ತಾ ಇಲ್ಲ. ನಮ್ಮ ಪುಣ್ಯ ಆಸ್ಪತ್ರೆ ಮತ್ತು ನೈಪುಣ್ಯ ಫೌಂಡೇಶನ್ ವತಿಯಿಂದ ಈಗ ಸುಮಾರು 26-27 ವರ್ಷದಿಂದ ನಾವು ನಿರಂತರವಾಗಿ ಈ ಥರದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಈಗ ನಾಳಿನ ಗಣರಾಜ್ಯೋತ್ಸವ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ದೇಶ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಆಗಿದ್ದು ಈಗ 1950ರಲ್ಲಿ, 47ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮಗೆ BR ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತಾರೆ. 1950ರಲ್ಲಿ ನಮಗೆ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡಿ ನಮಗೆ ಒಂದು ಸುಸಜ್ಜಿತವಾದಂಥ ಆರ್ಗನೈಸ್ಡ್ ಆಗಿ ಒಂದು ಕಂಟ್ರಿನ ರೂಲ್ ಮಾಡೋಕ್ಕೆ ಏನೆಲ್ಲ ಸೌಕರ್ಯ ಸಿಗ್ಬೋದೋ ಅಷ್ಟೂ ಕೆಲಸ ನಮಗೆ ಚಾಲನೆ ಸಿಕ್ಕಿದ್ದಂಥ ದಿವಸ. ಸೊ ನಾವೆಲ್ಲ ಬಹಳ ಜಂಬದಿಂದ ನಾನೊಬ್ಬ ಭಾರತೀಯ ಅಂತ, ನಾನೊಬ್ಬ ಹಿಂದೂಸ್ತಾನಿ ಅಂತ ಹೇಳ್ಕೊಳ್ಬೋದು ಅನ್ನುವಂಥ ಒಂದು ಹೆಮ್ಮೆಯ ದಿನ ರಿಪಬ್ಲಿಕ್ ಡೇ. ಡಾಕ್ಟರ್ ಪುಣ್ಯವತಿಯವರು ಭಾಳ ವರ್ಷದಿಂದ ಈ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯಕ್ಕೆ ಮಾಡಬೇಕು ಅನ್ನೋದು ಉದ್ದೇಶ ಏನೂ ಇಲ್ಲ. ಅವರ ಆಶಯ ಏನೋ ಇದ್ದೇ ಇದ್ದರೆ ಡೆಫಿನೆಟ್ಲಿ ಅವರು ಮುಂದುವರ್ಬೋದು.